ಮೊದಲು ಏಕಾದಶಿ ಆಗಿ ಬೆಳಗ್ಗೆ ಗಾಳಿಪಟ ಎಕ್ಕಿಸ್ತಾ ಇದ್ರು. ನೀರು ಸೇದೋ ಹಗ್ಗ ಕಟ್ಟಿ ಏನಾರ ಅದೇನು ಸ್ವಲ್ಪ ಗೋತ ಬಿಡಿತದೆ ಅಂದರೆ ನಾಯಿಗಳನ್ನ ಹಂದಿಗಳನ್ನ ಕಟ್ತಿದ್ರು. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆ ಕಲೆ ಉಳಿಸ್ಕೊ ಬಂದಿದ್ದಾರೆ ದೊಡ್ಡವರು. HL ನಾಗೇಗೌಡರು ಅಂತ ಕಾಂಪಿಟೇಷನ್ ಶುರು ಮಾಡಿದ್ರು. ಕಾಂಪಿಟೇಷನ್ ಅದು ಎಷ್ಟನೇ ತಾರೀಕು ಸರ್? ಅದು 26ನೇ ತಾರೀಕು. ಭಾನುವಾರನಾ ಸರ್? ಭಾನುವಾರ. ಸ್ನೇಹಿತರೆ ನಮಸ್ಕಾರ, ಧರಣಿ ನ್ಯೂಸ್ಗೆ ಸ್ವಾಗತ. ಇವತ್ತೇನಪ್ಪ ವಿಶೇಷತೆ ಅಂದರೆ ನಾವು ದೊಡ್ಡಬಳ್ಳಾಪುರದಲ್ಲಿ ಇವತ್ತು ನೋಡಿ, ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರ್ಬೋದು, ನಮ್ಮ ಹಿಂದ್ಗಡೆ ಆಗಲೇ ಗಾಳಿಪಟ ಇಟ್ಕೊಂಡು ನಿಂತಿದ್ದಾರೆ ಯುವಕರು. ಆಷಾಢ ಸ್ಟಾರ್ಟ್ ಆಗಿದೆ, ಮೋಡ ಎಲ್ಲ ಇದೆ, ಗಾಳಿ ಬೀಸ್ತಾ ಇದೆ. ಸೊ ಆಷಾಢ ಬಂತು ಅಂದರೆ ಗಾಳಿಪಟ ಸ್ಪರ್ಧೆ. ಆದರೆ ಏನಪ್ಪ ಮಾಡೋದು, ನಮ್ಮ ಹಳ್ಳಿಗಾಡಿನ ಸೊಗಡು ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನೋದೊಂದು ಭಾವನೆ. ಇದ್ರ ಬಗ್ಗೆ ವಿವರಣೆಯನ್ನು ನಮ್ಮ ಶ್ರೀನಿವಾಸ್ ಅವ್ರ ಹತ್ರ ಬಂದು ಕೇಳಿ ತಿಳ್ಕೊಳ್ಳೋಣ. ದಯವಿಟ್ಟು ಬನ್ನಿ. ದೊಡ್ಡಬಳ್ಳಾಪುರದ ಗಾಳಿಪಟಕ್ಕೆ ಇತಿಹಾಸ ಅನ್ನೋದೇ ಇಲ್ಲ. ಯಾವ ಥರ ಇತ್ತಪ್ಪ ಅಂದರೆ, ಮೊದಲು ಏಕಾದಶಿ ಆಗಿ ಬೆಳಗ್ಗೆ ಗಾಳಿಪಟ ಎಕ್ಕಿಸ್ತಾ ಇದ್ರು. ಏಕಾದಶಿ ಅಂದರೆ ಉಪವಾಸ ಇದ್ದು ಬೆಳಗ್ಗೆಗೆ ಗಾಳಿಪಟ. ಹೆಂಗೆ ಮೊದಲನೇ ಪಟ ತೇರಿನ ಬೀದಿನಾಗೆ ಎಷ್ಟಡಿ ಕಟ್ಬೋದು ಒಂದು ಪಟ ನೋಡಿದ್ರೆ? ಒಂದು ಅಂದಾಜು ನೋಡ್ರಿ ಸರ್, ಒಂದು 10 ಅಡಿ, 13ರಿಂದ 14 ಅಡಿ. ತಾಕಾಸಿಗೆ ಏನು ಕೊಡ್ತಾ ಇದ್ರು ಅಂದರೆ, ನೀರು ಸೇದೋ ಹಗ್ಗ ಕಟ್ಟಿ ಏನಾರ ಅದೇನು ಸ್ವಲ್ಪ ಗೋತ ಬಿಡಿತದೆ ಅಂದರೆ ನಾಯಿಗಳನ್ನ ಹಂದಿಗಳನ್ನ ಕಟ್ತಿದ್ರು. ಆಗ ಎಲ್ಲಿ ಕಷ್ಟ ಇದ್ರಪ್ಪ ಅಂದ್ರೆ, ದೊಡ್ಡ ಆಲದ ಮರ ಅಂತ ಇತ್ತು. ಎಲ್ಲಿ? ಸಂಜಯ್ ನಗರದ ಪಕ್ಕದಾಗೆ. ಸಂಜಯ್ ನಗರದ ಪಕ್ಕದಾಗೆ ಒಂದು SRC ಗಲ್ಡಿ ಮನೆ ಅಂತ ಅವ್ರದ್ದೊಂದು ಪಟ, ತೇರಿನ ಬೀದಿ ಆಂಜನೇಯನ ಪಟ ಒಂದು, ಇನ್ನೊಂದು ದೊಡ್ಡಬಳ್ಳಾಪುರ ಮೈನ್ ರೋಡ್ ಯಾವ್ದು ಗೊತ್ತಾ? ಕೊಂಗಾಡಿಯಪ್ಪ ಅವ್ರ ರಸ್ತೆ. ಸರಿ ಸರಿ. ಕೊಂಗಾಡಿಯಪ್ಪ ಅವ್ರ ಮನೆ ರಸ್ತೆ, ಅದೇ ದೊಡ್ಡಬಳ್ಳಾಪುರದ ಮೈನ್ ರೋಡ್. ಅಲ್ಲಿ ವಾಚ್ ಅಂಗಡಿ ಇದೆ, ಈಗೂ ಅಂಗಡಿ ಐತೆ. ಆ ಆಸ್ಪತ್ಕಟ್ಟೆ ಪಕ್ಕದಾಗೆ ಅಲ್ಲೊಂದು ಪಟ ಮಾಡ್ತಿದ್ರು. ಇನ್ನೊಂದು ಚೌಡೇಶ್ವರಿ ದೇವಸ್ಥಾನ ಮ್ಯಾಗಡೆ ಅಲ್ಲೊಂದು ಪಟ ಮಾಡ್ತಿದ್ರು. ಒಟ್ಟು 10ರಿಂದ 15 ಪಟ ಬರ್ತಿದ್ವು. ಅವಾಗ ಇದು ಮಾಡ್ತಿರ್ಲಿಲ್ಲ. ಏನು ಮಾಡ್ತಿರ್ಲಿಲ್ಲ ಅಂದರೆ, ಅವಾಗ ಕಾಂಪಿಟೇಷನ್ ಏನು ಇರಲಿಲ್ಲ. ಈ HL ನಾಗೇಗೌಡರು ಅಂತ ಕಾಂಪಿಟೇಷನ್ ಶುರು ಮಾಡಿದ್ರು. ಎಷ್ಟನೇ ವರ್ಷದಲ್ಲಿ ಸರ್? ಅದು ಒಂದು 30-40 ವರ್ಷದ ಹಿಂದೆ. ಅದಾದ್ಮೇಲೆ DF ಸಂಘದವ್ರನ್ನ ಕಾಂಪಿಟೇಷನ್ ಮಾಡಿದ್ರು. ಅದಾದಂಗೆ ನಮ್ಮ ಕಲಾ ಸಂಘದವ್ರು ಬಂದ್ರು, ಅವರು ಕಾಂಪಿಟೇಷನ್ ಮಾಡಿದ್ರು. ಈ ಕಾಂಪಿಟೇಷನ್ ಆಗಿ ಏನಾಗ್ತದಪ್ಪ ಅಂದ್ರೆ, ಎಲ್ರು ಪಾಪ ಕಷ್ಟಪಟ್ಟು ಕಟ್ತಾರೆ. ಈ ಪಟ ಒಂದು ಎಕ್ಕಿರ್ತದೆ, ಒಂದು ಎಳ್ದಿರ್ತದೆ. ರೆಫ್ರಿ ಬಂದಾಗ ಅವನ್ ಪಟ ಅಡಿಕೆ ಇಡ್ತೈತೆ. ಇವನ್ ಪಾಪ ಮೊದ್ಲೆಕ್ಕದವನು ಎದ್ದು ನಿಂತಿರ್ತದೆ. ಬರೋ ಟೈಮ್ ಗಾಡಿ ಅಡಿಕೆ ಇಳಿದಾಗ ಇದೇ ಒಂದು ಘರ್ಷಣೆ. ನಮ್ಮ ಗಾಳಿಪಟದ ಕಾಂಪಿಟೇಷನ್ ಮೊದಲನೇ ಘರ್ಷಣೆನೇ ಇದು. ಯಾಕಂದ್ರೆ ಕಷ್ಟಪಟ್ಟು ಕಟ್ತಾರೆ, ಕಷ್ಟಪಟ್ಟು ಇದ್ ಮಾಡ್ತಾರೆ. ಆ ಪಟ ಎಕ್ಕಿ ಇದ್ರಾಗೆ ನಮ್ಮ ಜನ ಚಿಕ್ಕದ ಗಲಾಟೆ ಮಾಡ್ಕೊಂತಾರೆ. ಈ ಕಾರ್ಯಕ್ರಮ ಮಾಡೋರ್ಗು ತೊಂದರೆ ಆಗ್ತದೆ. ಸಾಕಷ್ಟು ಗಲಾಟೆಗಳಾಗ್ತವೆ. ಇದು ಗಲಾಟೆ ಮಾಡೋದಲ್ಲ, ಇದು ಒಂದು ಜಾತ್ರೆ. ಗಾಳಿಪಟ ಅನ್ನೋದೇ ಒಂದು ಜಾತ್ರೆ. ಗಾಳಿಪಟ ಹಾರಿಸೋದು. ಗಾಳಿಪಟದಿಂದ ಏನು ಉಪಯೋಗ ಐತೆ ಗೊತ್ತಾ? ಮೊದಲನೇ ಉಪಯೋಗ ಹೇಳ್ತೀನಿ. ಹೇಳಿ ಸರ್. ಮೊದಲನೇ ಉಪಯೋಗ ಯಾವ ತರ ಅಂದ್ರೆ, ಕಣ್ಣು ಬಿಡ್ದಂಗೆ ಇದು ನೋಡ್ತಾರೆ. ಎಕ್ಸರ್ಸೈಸ್. ಈ ಒಂದು ಹಳೆ ಕಾಲದಾಗ ಏನ್ ಮಾಡ್ತಿದ್ರು, ವಯಸ್ಸಾದವರು ಸಾಂಬ್ರಾಣಿ ಕಡ್ಡಿ ಕಿರಿ ಬಿಸಿಲು, ಮಗುಗೆ ಕಿರಿ ಬಿಸಿಲು ಅಂತ ತೋರಿಸ್ತಿದ್ರು. ಇವಾಗ ಮಗುಗೆ ಕಿರಿ ಬಿಸಿಲು ಅಂದ್ರೆ ಮೊಬೈಲ್ ಕೊಡ್ತಾರೆ. ಇರಿ ಬಿಸಿಲು ಬಿರಿ ಕಂಡೋಗ್ಲಿ ಅಂತ. ಒಂದು ತಿಂಗಳನಾಗೆ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದಾಗೆ ಅರ್ಧ ಭಾಗ ಕಣ್ಣಿಂದ ಇರೋದು ಕಮ್ಮಿ. ಮಗ್ಗ ಬಿಡೋದ್ರಿಂದ ಕಣ್ಣು ಎಫೆಕ್ಟ್ ಆಗ್ತದೆ ಹೊರತು, ಗಾಳಿಪಟದಿಂದ ಎಕ್ಸರ್ಸೈಸ್ ಆಗಿ ಆರೋಗ್ಯವಾಗಿರ್ತದೆ ಕಣ್ಣುಗಳು. ಆ ಸೈಡ್ದಾಗೆ ಯಾಕೆ ಗಾಳಿಪಟ ಮಾಡ್ತಾರೆ ಅಂದ್ರೆ, ನೋಡಿ ಈಗ ಮಾಡ ಕ್ಲೀನ್ ಮುಚ್ಕೊಂಡಿದೆ, ಕಿರಿ ಬಿಸಿಲು ತರನೇ ಐತಿ. ಅಂದ್ರೆ ಜಾಸ್ತಿ ಬಿಸಿಲಿರಲ್ಲ. ಸೂರ್ಯ ಬಿದ್ರು ಬಿಸಿಲು ಕಡಿಮೆ ಇರುತ್ತೆ ಅಂತ. ಈಗ ನೀವು ಪಟ ಇಲ್ದಂಗೆ ಆಕಾಶ ನೋಡು ಅಂದ್ರೆ ನೋಡ್ತೀರಾ? ಬಾರಿ ಕಷ್ಟ ಆಗಲ್ಲ, ನೋಡಲ್ಲ ಜನ. ಈಗಿನ ಜನ ಪಟ ಇಲ್ದಿರ ಆಕಾಶ ನೋಡಲ್ಲ, ಯಾಕಂದ್ರೆ ತಿಳ್ಕೊಂಡಿರ್ತಾರೆ. ನೀವ್ ಹೇಳ್ದಂಗೆ ಕುತ್ತಿಗೆ ಹಿಂಗ್ ಬಗ್ಸ್ಬಿಟ್ಟಿರ್ತಾರ, ಮೊಬೈಲ್ಗೆ ಸಣ್ಣ ಆಗೋಗ್ಬಿಟ್ಟಿದ್ರೆ. ಆದ್ರಿಂದ ಇದು ನಶಿಸ್ವತೈತೆ, ಕಲೆನೇ ನಶಿಸ್ವತೈತೆ. ಇವಾಗೇನ ಮುಂದಿನ ಒಬ್ರು ಕಾರ್ಯಕ್ರಮ ಮಾಡ್ತಾವ್ರೆ. ಅವ್ರ ಕಾರ್ಯಕ್ರಮ ಕಾಂಪಿಟೇಷನ್ ಅದು. ಎಷ್ಟನೇ ತಾರೀಕು ಸರ್? ಅದು 26ನೇ ತಾರೀಕು. ಭಾನುವಾರನಾ ಸರ್? ಭಾನುವಾರ. ಎಷ್ಟು ಗಂಟೆಯಿಂದ ಸರ್? 11 ಗಂಟೆ ಶುರು ಆಗ್ತದೆ. ಬೆಳಗ್ಗೆ 11 ಗಂಟೆಯಿಂದ ಎಷ್ಟೊತ್ತರೆಗೂ ಇರುತ್ತೆ ಸರ್? 2ರಿಂದ 3 ಗಂಟೆ. 3 ಗಂಟೆ. 2 ಗಂಟೆ ಮುಗ್ದೋಗ್ತದೆ. 4 ಅವರ್ಗೆ ನಾನಾ ತರದ ಗಾಳಿಪಟ ಬರ್ತವೆ. ನೋಡ್ರಿ, ಒಬ್ಬ ಗಾಳಿಪಟ ಮಾಡ್ಬೇಕು ಅಂದ್ರೆ ಇಂಥ ಬಿದ್ರು ಪಾಪ ಕಷ್ಟಪಟ್ಟು ಜೀವಿಸ್ಕೊಂಡ್ಬಿಡ್ತಾರೆ. ಒಂದು 8 ಅಡಿ ಪಟ ಕಟ್ಟಬೇಕು ಅಂದ್ರೆ ಪಾಪ ಒಬ್ಬನ ಅವನ ಕಲೆ, ಅವನ ಶ್ರಮ 2 ದಿಂದ 3 ದಿನ 3ರಿಂದ 4 ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ ಸರ್. ಒಂದು ಪಟಕ್ಕೆ ಒಂದು ಪಟ ರೆಡಿ ಆಗ್ಬೇಕಾದ್ರೆ 3ರಿಂದ 4 ಸಾವಿರ ರೂಪಾಯಿ ಆಗ್ತದೆ. 8 ಅಡಿ ಪಟ ಕಟ್ಟಬೇಕು ಅಂದ್ರೆ 8 ಅಡಿ ಪಟ ಕಟ್ಬೇಕಂದ್ರೆ ಅಷ್ಟು ಖರ್ಚು ಮಾಡ್ತಾರೆ. ಅವರಿಗೆ ಪ್ರೋತ್ಸಾಹ ಮಾಡೋರು ಯಾರು ಇಲ್ಲ. ಏನಾದ್ರು ಈಗ ಗಾಳಿಪಟ ಸ್ಪರ್ಧೆ ಇದೆ, ಅವ್ರೇನು ನಿಮ್ಗೆ ಸಹಕಾರ ಕೊಡಲ್ವಾ? ಅವ್ರೇನು ಸೀಡ್ ಕೊಡ್ತಾರೆ. ಅಲ್ಲಿ ಇರೋರಲ್ಲ, ಆ ಕಾರ್ಯಕ್ರಮದಾಗ ಇರೋರಲ್ಲ, ಎಲ್ಲ ಮಗ್ಗಗಳು ಬಿಟ್ಕೊಂಡಿರೋರೆ.
ಆದ್ರೆ ಅದೊಂದು ನಮ್ಮ ಕಲೆ ಅಂತ ಉಳಿಸ್ಬೇಕು. ಜಾತ್ರೆ ಪ್ಲಸ್ ಕಲೆ ಉಳಿಸ್ಬೇಕು. ಬರೀ ಜಾತ್ರೆ ಅಂದ್ರೆ ಬಂದು ಹೊರಟೋತಾರೆ. ಕಲೆ ಇದು ಕಾಂಪಿಟೇಷನ್ ಅಂದ್ರೆ ಯಾವ್ದನ್ನ ಒಂದು ಶೀಲ್ಡ್ ಅನ್ನ ಕೊಡ್ತಾರೆ ಅಂತ ಒಂದು ಶೀಲ್ಡ್ಗೋಸ್ಕರ ಮಿನಿಮಮ್ 3,000 ರೂಪಾಯಿ ಖರ್ಚು ಮಾಡ್ತಾರೆ. ಮಿನಿಮಮ್ ಒಂದು ಪಟ ಕಟ್ಟೋದಕ್ಕೆ ಒಂದು ಪಟ 2 ದಿವಸ ಅದ್ರ ಜೊತೆ ಶ್ರಮ. 2 ದಿನ ಆದಾಯ್ತು. ಕೆಲವರು ಒಂದೇ ನೈಟ್ ಕಟ್ಟೋರು ಅವ್ರೆ ನೋಡ್ರಿ ಅಲ್ಲವರಲ್ಲ. ಬನ್ನಿ ಸರ್ ಬನ್ರಿ. ಇವ್ರು ಮುನ್ರಾಜು ಅಂತ ಇವ್ರು ಎಲ್ಲ ಕಾಂಪಿಟೇಷನ್ ಆದ್ರು ಇದ್ ಮಾಡ್ತಾರೆ. ಆದ್ರೆ ಇದುವರೆಗೂ ಪ್ರೇಜ್ಗೋಸ್ಕರ ಕಿತ್ಲಾಡ್ದವ್ರಲ್ಲ. ಏನಾರ ಕಮ್ಮಿ ಬಂತ ಮನ್ಸಿಗೆ ಇದಾಯ್ತಾ ತಗವಾಗಲ್ಲ ಅಂತ ಕೊಡೋರು ಇವ್ರು. ನನಗೆ ಬೇಕೇ ಬೇಕು ಅಂತ ಇದುವರೆಗೂ ಗಲಾಟೆ ಮಾಡಿದವ್ರಲ್ಲ. ಇವ್ರು 8 ಅಡಿ ಮ್ಯಾಗ ಪಟ ಕಟ್ತಾರೆ. ಈ ಎಷ್ಟು ವರ್ಷದಿಂದ ಕಟ್ತಾವ್ರೆ ಅಂತ ನೀವು ಪಟನ? ನಾವು ಬುದ್ಧಿ ಬಂದಾಗಲಿಂದ ಚಿಕ್ಕ ಮಕ್ಕಳಿಂದ ಕಟ್ತಾಲೇ ಇದ್ದೀವಿ. ಏನೊಂದು 20 ವರ್ಷ 25 ವರ್ಷ ಸರ್? ಇಲ್ಲ, ಈಗ ನನಗೀಗ ಒಂದು 39 ವರ್ಷ. ನಾನು ಚಿಕ್ಕ ಹುಡುಗರಿಂದ ಕೂಡ ಅಂದ್ರೆ ಆ ಗಾಳಿಪಟದಲ್ಲೇ ವರ್ಷ 9 ಕಾಲ ನಾವು ನೋಡ್ಕೊಂಡ್ ಬಂದಿರೋದ್ರಿಂದ ಹಂಗೆ ಈಗ ದೊಡ್ಡವರೆಲ್ಲ ಕಟ್ತಾ ಇರ್ತಾರೆ, ಜೊತೆಲಿ ಹೋಗ್ತೀವಿ, ಅವ್ರು ಕಟ್ತಾರೆ, ನಾವು ಕಟ್ತೀವಿ. ದೊಡ್ಡ ಚಿಕ್ಕ ಪಟದಿಂದ ನಾವು ಕಟ್ಕೊಂಡ್ಬಂದು ಈಗ ಒಂದು 10 ಅಡಿ ಆಗಲಿ 12 ಅಡಿ ಆಗಲಿ ಕಟ್ಟೋಷ್ಟು ಒಂದು ಇದು ಮಾಡ್ಕೊಂಡಿದ್ದೀವಿ. ಅಂದ್ರೆ ಒಂದು 30 ವರ್ಷದಿಂದ ನೀವು ಇದೇ ಇದು ಮಾಡ್ತಿದ್ದೀರಿ. ಸೊ ಎಷ್ಟು ಸತಿ ಪ್ರೈಸ್ ತಗೊಂಡಿದ್ದೀರಾ ಹಂಗಾರೆ ನೀವು? ಸರ್ ಸುಮಾರು ಸಲ ತಗೊಂಡಿದ್ದೀವಿ. ಸುಮಾರು ಸಲ, ಒಂದ್ಸಲಿ 2 ಸಲ ಅಂತ ಏನಿಲ್ಲ. ನಾವು ಕಾಂಪಿಟೇಷನ್ಗೆ ಹೋಗಿದ್ದೀವಿ ಅಂತಂದ್ರೆ ಆಲ್ಮೋಸ್ಟ್ ಪ್ರೈಸ್ ಬಂದಿಲ್ಲ ಅಂತ ಆಯ್ತು. ನಾವು ಫಸ್ಟ್ ಪ್ರೈಸ್ ತಗೊಂಡಿದ್ದೀವಿ, ಇತಿಹಾಸನೇ ಇಲ್ಲ ಅಂತೀರಾ? ತಗೊಂಡಿದ್ದೀವಿ. ಆಮೇಲೆ ವಿಶೇಷ ಬಹುಮಾನ ತಗೊಂಡಿದ್ದೀವಿ, ಎಲ್ಲ ತರ ಬಹುಮಾನಗಳು ತಗೊಂಡಿದ್ದೀವಿ. ಬಟ್ ಇವತ್ತು ಪ್ರೈಸ್ ಬಂದಿಲ್ಲ ಅಂತ ನಾವು ಕುಗ್ಗಿಲ್ಲ. ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಆಗಿ ಮಾಡೋಣ, ದೊಡ್ಡದಾಗಿ ಮಾಡೋಣ ಅಂತ ಮಾಡಿದ್ದೀವಿ, ತಗೊಂಡು ಕೂಡ ಇದ್ದೀವಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆ ಕಲೆ ಉಳಿಸ್ಕೊಂಡು ಬಂದಿದ್ದಾರೆ ದೊಡ್ಡವರು. ಈಗ ನಮ್ಮ ಅರಮಳಿಗೆ ಸರ್ಕಲ್ ಅಲ್ಲಿ ಆಂಜನೇಯ ಪಟ ಅಂದ್ರೆ ನಮ್ಮ ಅರಮಳಿಗೆ ಸರ್ಕಲ್ ಹೆಸರಿರೋದು ಆಂಜನೇಯ ಪಟ ಅಂತಂದ್ರೆ. ಆಂಜನೇಯ ಪಟ ಅಂದ್ರೆ ಅದಕ್ಕೆ ಆದಂತ ಒಂದು ಗೌರವ ಐತೆ, ತುಂಬಾ ದೊಡ್ಡ ಗೌರವ ಐತೆ ಅದಕ್ಕೆ. ಆ ಪಟನ ಅಲ್ಲಿಗೆ ಕಟ್ತಾರ ಅವರು, ಅವ್ರ ಜೊತೆಗಳಲ್ಲಿ ಪಟ ಹಚ್ಚಿಸ್ಕೊಂಡು ಜೊತೆಯಲ್ಲಿ ಇದ್ಕೊಂಡು ಇವತ್ತು ಆ ತರ ಪಟ ಕಟ್ಟೋಷ್ಟು ಇದು ನಮಗೂ ಐತೆ. ಆದ್ರೂ ನಾವು ಅದಕ್ಕೊಂದು ಗೌರವ ಕೊಡ್ತೀವಿ, ಬೇರೆ ಪಟಗಳು ಕಟ್ತೀವಿ, ಹೊಸ ತರ ಪಟ ಕಟ್ತೀವಿ, ಎಲ್ಲ ಕಡೆನೂ ಭಾಗವಹಿಸ್ತೀವಿ.